ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಾರ್ಡನ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಮಾರ್ನಿಂಗು ಶನಿವಾರ, ಯಾಕಂದರೆ ನೈಟು ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಆದ್ದರಿಂದ ಗಾರ್ಡನ್ನು ತುಂಬ ಕಳಕಳಿಯಾಗಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್, ಅಲ್ಲಿ ಹೂವಿನ ಗಿಡ ಸಾಕಿದ್ವಿ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನೋಡಿ ಸುಂದರವಾದ ಗಾರ್ಡನ್ನು ಶನಿವಾರದ ಮುಂಜಾನೆ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ನೋಡೋಣ. ನಿನ್ನೆ ಎಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ, ಹೊಸ ಗಿಡಗಳು. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದ್ದಾವೆ ಅಂತ. ನೋಡಿ, ಇಲ್ಲೊಂದು ಗುಲಾಬಿ ಗಿಡ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಕಾಣ್ತಾ ಇದ್ದಾವಲ್ಲ, ಇವೆಲ್ಲ ನಿನ್ನೆ ಪ್ಲಾಂಟೇಶನ್ ಮಾಡಿರೋದು. ಇನ್ನು ಪ್ಲಾಂಟೇಶನ್ ಮಾಡಿದ ಮೇಲೆ ಮಳೆ ಬಂದಿದೆ, ಆದ್ದರಿಂದ ನೋಡಿ ಎಷ್ಟು ಕಳೆಯಾಗಿದ್ದಾವೆ. ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಚಿಗುರು ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತವೆ. ನೋಡೋದಕ್ಕೆ ತುಂಬ ಹೂ ಬಿಡ್ತವೆ. ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನೋಡಿ, ಇಲ್ಲಿ ಮೀನಿಂದೊಂದು ಕುಂಡ ಇದೆ, ತಾವರೆ ಹೂವಿಂದು. ಇದರಲ್ಲಿ ನೋಡಿ ಚಿಕ್ಕ ಚಿಕ್ಕ ಮೀನು ಬಿಟ್ಟಿದ್ದೀವಿ. ಮೀನುಗಳು ಎಷ್ಟು ಚೆನ್ನಾಗಿ ಆಟ ಆಡುತ್ತಿದ್ದಾವೆ ನೋಡಿ. ಬನ್ನಿ ನೋಡಿ, ಹತ್ರಕ್ಕೆ ತರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಮೀನುಗಳು. ತುಂಬ ಚೆನ್ನಾಗಿದ್ದಾವೆ. ಚಿಕ್ಕ ಚಿಕ್ಕ ಮರಿಗಳು ಕಲರ್ ಮೀನಿದ್ದಾವೆ. ವೈಟ್ ಮೀನು, ಆಮೇಲೆ ಬ್ರೌನ್ ಮೀನು, 2 ಥರ ಕಲರ್ ಇದೆ. ನೋಡಿ ಹೆಂಗೂ ಆಟ ಆಡ್ತಿದ್ದಾವೆ. ಇವುಗಳಿಗೆ ನಾವೇನೂ ಆಹಾರ ಹಾಕಿಲ್ಲ, ಯಾಕಂದರೆ ಕುಂಡದ ಸುತ್ತ ಪಾಚಿ ಬೆಳ್ಕೊಂಡಿದೆ. ಇವು ಆ ಪಾಚಿ ತಿನ್ಕೊಂಡು ಚೆನ್ನಾಗಾಗಿದ್ದಾವೆ. ನೋಡಿ, ನಾವು ಆಹಾರ ಹಾಕೇ ಇಲ್ಲ. ಪಾಚಿ ತಿನ್ಕೊಂಡು ಈ ಥರ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ ಮೀನು. ಇಲ್ಲಿ ನೋಡಿ, ಇದು ಧ್ವಜಸ್ತಂಭ. ಆಗಸ್ಟ್ 15 ಬಂತಲ್ಲ, ಅದಕ್ಕೆ ಧ್ವಜದ ಸುತ್ತ ಹೂವಿನ ಗಿಡ ಹಾಕಿದ್ದೀವಿ. ಇನ್ನು ಇವಾಗ ಪ್ಲಾಂಟೇಶನ್ ಮಾಡಿದ್ದೀವಿ. ಆಗಸ್ಟ್ 15 ಅಷ್ಟೊತ್ತಿಗೆ ಇವೆಲ್ಲ ಚೆನ್ನಾಗಿ ಪಿಕಪ್ ಆಗ್ತವೆ. ನೋಡಿ, ಇನ್ನು ತೆಳ್ಳು ಕಾಣ್ತಾ ಇದ್ದಾವೆ. ಒಂದು ವಾರ ಬಿಟ್ಬಿಟ್ರೆ ಇದು ಚೆನ್ನಾಗಿ ಪಿಕಪ್ ಆಗ್ತವೆ. ಬನ್ನಿ ಹಂಗೇನೆ ಮುಂದೆ ಹೋಗೋಣ. ನೋಡಿ, ಇದು ಹೂವು ಮುಂಚೆ ಹಾಕಿದ್ವಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ. ನೋಡಿ, ತುಂಬ ಹೂವೆಲ್ಲ ಬಿಟ್ಕೊಂಡು ಎಷ್ಟು ಕಳೆಯಾಗಿ ಕಾಣ್ತವೆ. ನಿನ್ನೆ ಬೇರೆ ಮಳೆ ಬಂದಿತ್ತು, ಅದರಿಂದ ನಗ್ತಾ ಇದ್ದಾವೆ. ನೋಡಿ, ಹೂಗಳು ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಒಂದೇ ಕಲರ್ ಹೂವು ಇದ್ದಾವೆ. ಬೇರೆ ಬೇರೆ ಕಲರ್ ಇದ್ದಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರೋದು, ಡಿಫ್ರೆಂಟಾಗಿ ಕಾಣೋದು. ಆದರೆ ಯಾವ ಕಲರ್ ಗಿಡ ತಂದು ಹಾಕ್ಬೇಕು. ಆದಷ್ಟು ಬೇಗ ಕಲರ್ ಗಿಡ ತಂದು ಹಾಕ್ಬಿಟ್ರೆ ನೋಡೋದಕ್ಕೆ ಕಲರ್ ಹೂವು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣುತ್ತೆ. ಇದೇ ನೋಡಿ ಗಾರ್ಡನ್ನು ಎಷ್ಟು ಸ್ವಚ್ಛವಾಗಿದೆ. ಒಂಚೂರು ಗಲೀಜಿಲ್ಲ, ಆ ಥರ ಮೇಂಟೈನ್ ಮಾಡಿದ್ದೀವಿ. ಗಾರ್ಡನ್ಗೆ ಏನಿದ್ರು ಟೈಮ್ ಟು ಟೈಮ್ ಔಷಧಿ ಹೊಡಿಬೇಕು, ಟೈಮ್ ಟು ಟೈಮ್ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಕಳೆ ಬರ್ದಂಗೆ, ಬೇರೆ ಬೇರೆ ಕಳೆ ಹುಲ್ಲು ಬರ್ದಂಗೆ ಕಿತ್ಕೋಬೇಕು. ನೋಡಿ, ಹೂವಿನ ಗಿಡ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಇವೆಲ್ಲ ಮಳೆ ಬಂದು ತುಂಬ ಸೊಗಸಾಗಿ ಕಾಣ್ತವೆ ನೋಡೋದಕ್ಕೆ. ನೋಡಿ, ಹೂವು ಅರಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಬಣ್ಣದ ಹೂಗಳೆಲ್ಲ ಇದ್ದಾವೆ ಇಲ್ಲಿ. ನೋಡಿ, ಯಾವುದೇ ಸಸ್ಯಗಳು, ಹೂಗಳು ಕಳೆಯಾಗಿರಬೇಕು ಅಂದರೆ ಮಳೆ ಬರಬೇಕು. ಮಳೆ ಬಂದರೆ ಅವಕ್ಕೆ ಸಮೃದ್ಧಿಯಾಗಿರ್ತವೆ. ಗೊಬ್ಬರ ಹಾಕ್ಬೇಕು, ಟೈಮು ನೀರು ಹಾಕ್ಬೇಕು. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇವು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತವೆ. ಯಾವುದೇ ರೋಗ ಬರ್ದಂಗೆ ಔಷಧಿ ಹೊಡ್ಕೊಂಡು ಎಲ್ಲ ನೀಟಾಗಿ ಇಟ್ಕೋಬೇಕು. ಆವಾಗ 4 ಜನ ನೋಡೋಂಗೆ ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.